ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 11 ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಈ ಶ್ಲೋಕದ ಅರ್ಥ, ಆಯನಗಳಲ್ಲಿ ಅಂದರೆ ಸೇನೆಯ ರಚನೆಗಳಲ್ಲಿ ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಸ್ಥಿತರಾಗಿರಿ ಮತ್ತು ಎಲ್ಲರೂ ಭೀಷ್ಮರನ್ನು ಮಾತ್ರ ರಕ್ಷಿಸಿರಿ ಎಂದು ಮಹಾಬಾಹುವಾದ ದುರ್ಯೋಧನನು ತನ್ನ ಯೋಧರಿಗೆ ಆದೇಶಿಸುತ್ತಾನೆ. ಕೌರವ ಸೇನೆಯ ಎಲ್ಲಾ ಸೇನಾಧಿಪತಿಗಳು ಈಗಲೇ ನಿಮ್ಮ ನಿಮ್ಮ ಕಾರ್ಯತಂತ್ರದ ಅಂಶಗಳನ್ನು ರಕ್ಷಿಸಿಕೊಳ್ಳುವಾಗಲೂ ಪಿತಾಮಹ ಭೀಷ್ಮನಿಗೆ ಸಂಪೂರ್ಣ ಬೆಂಬಲ ನೀಡಬೇಕೆಂದು ನಾನು ಕರೆ ನೀಡುತ್ತೇನೆ ಎಂಬುದು ಶ್ಲೋಕದ ಅರ್ಥ. ಇದರ ಭಾವಾರ್ಥವನ್ನು ನೋಡುವುದಾದರೆ, ಮಹಾಭಾರತ ಯುದ್ಧದ ಸನ್ನಿವೇಶದಲ್ಲಿ ದುರ್ಯೋಧನನು ಕೌರವ ಸೇನೆಯ ಪ್ರಧಾನ ನಾಯಕನಾಗಿ ಅತ್ಯಂತ ಚತುರತೆಯಿಂದ ಹಾಗೂ ರಾಜಕೀಯ ಬುದ್ಧಿವಂತಿಕೆಯಿಂದ ವರ್ತಿಸುತ್ತಾನೆ. ಯುದ್ಧ ಆರಂಭಕ್ಕೆ ಮುನ್ನ ಅವನು ತನ್ನ ಸೇನಾಧಿಪತಿಗಳಿಗೆ ನೀಡಿದ ಸೂಚನೆಗಳು ಅವನ ಯುದ್ಧತಂತ್ರದ ಆಳವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ವಿಶೇಷವಾಗಿ ಪಿತಾಮಹ ಭೀಷ್ಮನ ಪಾತ್ರದ ಕುರಿತು ದುರ್ಯೋಧನನು ಹೊಂದಿದ್ದ ಗೌರವ, ನಂಬಿಕೆ ಮತ್ತು ನಿರೀಕ್ಷೆಗಳು ಈ ಸಂದರ್ಭದಲ್ಲಿ ಬಹಳ ಮಹತ್ವದ್ದಾಗಿವೆ. ದುರ್ಯೋಧನನು ಕೌರವ ಸೇನಾಧಿಪತಿಗಳು ತಮ್ಮ ತಮ್ಮ ಸ್ಥಾನಗಳನ್ನು ಸಮರ್ಥವಾಗಿ ರಕ್ಷಿಸಿಕೊಳ್ಳುವಂತೆ ಸೂಚಿಸುವುದರೊಂದಿಗೆ ಯುದ್ಧರಂಗದಲ್ಲಿ ಶಿಸ್ತು ಮತ್ತು ಸಂಘಟನೆ ಅತ್ಯಂತ ಅಗತ್ಯವೆಂಬುದನ್ನು ಒತ್ತಿ ಹೇಳುತ್ತಾನೆ. ಯುದ್ಧದಲ್ಲಿ ಪ್ರತಿಯೊಬ್ಬ ಯೋಧನು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದಾಗ ಮಾತ್ರ ಸಮೂಹ ಶಕ್ತಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬ ಅರಿವು ಅವನಿಗೆ ಇತ್ತು. ಆದ್ದರಿಂದಲೇ ಅವನು ಎಲ್ಲ ಸೇನಾಧಿಪತಿಗಳು ಪಿತಾಮಹ ಭೀಷ್ಮನ ಸುತ್ತಲೂ ಇರುವಂತೆ ಅವನನ್ನು ರಕ್ಷಿಸುವ ಹೊಣೆಗಾರಿಕೆಯನ್ನು ಪ್ರಾಮುಖ್ಯತೆಯಿಂದ ವಹಿಸಿಕೊಳ್ಳುವಂತೆ ಆದೇಶಿಸುತ್ತಾನೆ. ಭೀಷ್ಮನು ಕೌರವ ಸೇನೆಯ ಶಕ್ತಿಯ ಪ್ರತೀಕನಾಗಿದ್ದನು. ಅವನ ಯುದ್ಧಾನುಭವ, ಶೌರ್ಯ, ಶಿಸ್ತು ಮತ್ತು ಅಪ್ರತಿಮ ವೀರತ್ವವು ಕೌರವ ಸೇನೆಗೆ ಮಾನಸಿಕ ಬಲವನ್ನು ನೀಡುತ್ತಿತ್ತು. ದುರ್ಯೋಧನನು ಭೀಷ್ಮನ ಆಕ್ರಮಣಶೀಲತೆಯನ್ನು ಕೇವಲ ಯುದ್ಧದ ಒಂದು ಗುಣವೆಂದು ಮಾತ್ರ ನೋಡದೆ, ಅದನ್ನು ತನ್ನ ಸೈನ್ಯಕ್ಕೆ ಶಕ್ತಿ ಮತ್ತು ಸ್ಫೂರ್ತಿಯ ಮೂಲವೆಂದು ಪರಿಗಣಿಸಿದ್ದನು. ಭೀಷ್ಮನು ಯುದ್ಧರಂಗದಲ್ಲಿ ಮುನ್ನಡೆದಾಗ ಕೌರವ ಯೋಧರ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮತ್ತು ಜಯದ ಆಶೆ ಉಕ್ಕಿಬರುತ್ತಿತ್ತು. ಇದಲ್ಲದೆ ಭೀಷ್ಮನ ಸುತ್ತಲೂ ಸೇನಾಧಿಪತಿಗಳು ಇರಬೇಕೆಂಬ ದುರ್ಯೋಧನನ ಆಶಯವು ತಂತ್ರಾತ್ಮಕವಾಗಿಯೂ ಮಹತ್ವದ್ದಾಗಿತ್ತು. ಭೀಷ್ಮನಿಗೆ ಯಾವುದೇ ಅಪಾಯ ಉಂಟಾದರೆ ಅದು ಕೌರವ ಸೇನೆಯ ಮನೋಬಲಕ್ಕೆ ದೊಡ್ಡ ಹೊಡೆತವಾಗುತ್ತಿತ್ತು. ಆದ್ದರಿಂದ ಅವನ ರಕ್ಷಣೆಯು ಕೇವಲ ವ್ಯಕ್ತಿಯ ರಕ್ಷಣೆಯಾಗಿರದೆ ಸಂಪೂರ್ಣ ಸೇನೆಯ ಗೌರವ ಮತ್ತು ಆತ್ಮಸ್ಥೈರ್ಯದ ರಕ್ಷಣೆಯಾಗಿ ಪರಿಣಮಿಸಿತ್ತು. ಈ ಮೂಲಕ ದುರ್ಯೋಧನನು ತನ್ನ ಸೇನೆಯನ್ನು ಒಂದೇ ಕೇಂದ್ರಬಿಂದುವಿನ ಸುತ್ತ ಏಕಾಗ್ರಗೊಳಿಸಲು ಪ್ರಯತ್ನಿಸಿದನು. ಭೀಷ್ಮನಂತಹ ಮಹಾವೀರನ ನೇತೃತ್ವದಲ್ಲಿ ಯುದ್ಧ ನಡೆಸುವುದರಿಂದ ಕೌರವ ಸೇನೆ ಅಜೇಯವಾಗುತ್ತದೆ ಎಂಬ ಭ್ರಮೆಯೂ ಅವನಲ್ಲಿ ಇತ್ತು. ಈ ಭಾವನೆ ಯೋಧರಲ್ಲಿ ಧೈರ್ಯವನ್ನು ತುಂಬಿ ಶತ್ರುಗಳ ಎದುರು ನಿರ್ಭೀತಿಯಾಗಿ ಹೋರಾಡಲು ಪ್ರೇರಣೆಯಾಯಿತು. ದುರ್ಯೋಧನನು ಭೀಷ್ಮನ ಶೌರ್ಯವನ್ನು ತನ್ನ ಸೇನೆಯ ಬಲವರ್ಧನೆಗೆ ಬಳಸಿಕೊಳ್ಳಲು ಯತ್ನಿಸಿದನು. ಅವನ ಆಕ್ರಮಣಶೀಲತೆ, ಅನುಭವ ಮತ್ತು ನಾಯಕತ್ವವನ್ನು ಕೌರವ ಸೇನೆಯ ಶಕ್ತಿ ಹಾಗೂ ಸ್ಫೂರ್ತಿಯ ಮೂಲವೆಂದು ಕಂಡ ದುರ್ಯೋಧನನ ದೃಷ್ಟಿಕೋನವು ಮಹಾಭಾರತ ಯುದ್ಧದ ರಾಜಕೀಯ ಮತ್ತು ತಂತ್ರಾತ್ಮಕ ಆಯಾಮಗಳನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಭೀಷ್ಮಾಚಾರ್ಯರು ಕೇವಲ ಕೌರವ ಸೇನಾಧಿಪತಿ ಮಾತ್ರವಲ್ಲ, ಅವರು ಕೌರವ ಪಾಂಡವ ವಂಶದ ಪಿತಾಮಹರು. ತಮ್ಮ ಜೀವಿತಾವಧಿಯೆಲ್ಲವೂ ತ್ಯಾಗ, ವ್ರತ ಮತ್ತು ಧರ್ಮಕ್ಕೆ ಅರ್ಪಿಸಿದ ಮಹಾನ್ ವ್ಯಕ್ತಿತ್ವ ಅವರು. ತಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿಯೇ ಆದರೂ ಹುಟ್ಟಿ ಬಂದ ಮನೆತನದ ರಾಜಾಜ್ಞೆಗೆ ಬದ್ಧರಾಗಬೇಕಾದ ಅನಿವಾರ್ಯತೆಯಿಂದ ಅವರು ಯುದ್ಧಕ್ಕೆ ನಿಂತಿದ್ದರು. ಪಾಂಡವರು ತಮ್ಮ ಪ್ರೀತಿಪಾತ್ರ ಮೊಮ್ಮಕ್ಕಳೇ ಎಂಬುದನ್ನು ಅರಿತಿದ್ದರು. ರಾಜ್ಯದ ನಿಯಮ ಮತ್ತು ಪ್ರತಿಜ್ಞೆಯ ಕಟ್ಟಿಗೆ ಬಂಧಿತರಾಗಿ ತಮ್ಮ ಅಂತರಂಗದ ಇಚ್ಛೆಗೆ ವಿರುದ್ಧವಾಗಿ ಶಸ್ತ್ರಧಾರಿಯಾಗಿ ಯುದ್ಧಭೂಮಿಗೆ ಇಳಿದವರು ಭೀಷ್ಮಾಚಾರ್ಯರು.
ಇಂತಹ ಸಂದರ್ಭದಲ್ಲಿ ತನ್ನ ಪ್ರಾಮಾಣಿಕತೆಯ ಮೇಲೆ ಸಂಶಯ ವ್ಯಕ್ತಪಡಿಸುವಂತೆ ಕೇಳಿಬರುವ ದುರ್ಯೋಧನನ ಮಾತು ಭೀಷ್ಮರ ಹೃದಯವನ್ನು ಭೇದಿಸಿದ ಬಾಣದಂತೆ ತಟ್ಟಿರಬೇಕು. ತಾನು ಯಾವ ಕ್ಷಣದಲ್ಲೂ ದ್ರೋಹದ ಚಿಂತನೆ ಮಾಡದೆ ಕೌರವ ಸೇನೆಯ ಗೆಲುವಿಗಾಗಿ ಸಂಪೂರ್ಣ ಶಕ್ತಿಯನ್ನು ಮೀಸಲಿಟ್ಟಿರುವಾಗ ತನ್ನ ನಾಯಕನೇ ಭರವಸೆ ಕಳೆದುಕೊಂಡ ಧ್ವನಿಯಲ್ಲಿ ಮಾತನಾಡುತ್ತಿರುವುದು ಅವರಿಗೆ ಅಪಾರವಾದ ಮಾನಸಿಕ ಪೀಡನೆಯನ್ನುಂಟು ಮಾಡಿರಬೇಕು. ಅದು ಕೇವಲ ಅವಮಾನವಲ್ಲ, ಅದು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿಕೊಂಡಿದ್ದ ಗೌರವ, ತ್ಯಾಗ ಮತ್ತು ನಿಷ್ಠೆಯ ಮೇಲೆ ಎತ್ತಿದ ಪ್ರಶ್ನೆಯಂತೆ ಭಾಸವಾಗಿರಬೇಕು. ದುರ್ಯೋಧನನ ಈ ಮಾತು ಅವನ ಅಂತರಂಗದ ಭಯವನ್ನು ಸಹ ಬಹಿರಂಗಪಡಿಸುತ್ತದೆ. ಭೀಷ್ಮಾಚಾರ್ಯರ ಶೌರ್ಯ ಮತ್ತು ಸಾಮರ್ಥ್ಯವನ್ನು ಅವನು ಅರಿತಿದ್ದರೂ ಅವರ ಹೃದಯ ಪಾಂಡವರ ಕಡೆಗೆ ವಾಲಿದೆ ಎಂಬ ಅನುಮಾನ ಅವನನ್ನು ಕಾಡುತ್ತಿತ್ತು. ಆ ಅನುಮಾನವೇ ಅವನ ಮಾತಿನಲ್ಲಿ ಕುಹಕವಾಗಿ ವ್ಯಕ್ತವಾಯಿತು. ಆದರೆ ಈ ಅನುಮಾನವು ಭೀಷ್ಮರ ನೋವನ್ನು ಇನ್ನಷ್ಟು ಹೆಚ್ಚಿಸಿತು, ಏಕೆಂದರೆ ಅವರು ತಮ್ಮ ಮನಸ್ಸಿನ ವಿರುದ್ಧವಾಗಿ ನಿಂತು ಹೋರಾಡುತ್ತಿರುವಾಗಲೂ ತಮ್ಮ ಕರ್ತವ್ಯದಲ್ಲಿ ಯಾವುದೇ ಸಡಿಲಿಕೆಯನ್ನು ತೋರಿಸಿರಲಿಲ್ಲ. ಭೀಷ್ಮಾಚಾರ್ಯರ ನೋವು ಇಲ್ಲಿ ಕೇವಲ ವೈಯಕ್ತಿಕವಲ್ಲ, ಅದು ಮಹಾಭಾರತದ ಕೇಂದ್ರಭೂತ ನೈತಿಕ ದುರಂತದ ಪ್ರತಿಬಿಂಬವಾಗಿದೆ. ಧರ್ಮ ಮತ್ತು ಬಂಧನಗಳ ನಡುವಿನ ಸಂಘರ್ಷದಲ್ಲಿ ಸಿಲುಕಿದ ಮಹಾವೀರನ ವೇದನೆ, ದುರ್ಯೋಧನನ ಅಜ್ಞಾನ ಮತ್ತು ಭಯದಿಂದ ಹುಟ್ಟಿದ ಮಾತುಗಳಿಂದ ಮತ್ತಷ್ಟು ತೀವ್ರವಾಗುತ್ತದೆ. ಈ ಘಟನೆಯು ನಮಗೆ ತಿಳಿಸುವುದು ಏನೆಂದರೆ, ಶಸ್ತ್ರಗಳಿಂದಾಗುವ ಗಾಯಕ್ಕಿಂತಲೂ ನಂಬಿಕೆಯ ಕೊರತೆ ಮತ್ತು ಅವಿಶ್ವಾಸದಿಂದ ಉಂಟಾಗುವ ನೋವು ಹೆಚ್ಚು ಆಳವಾದುದು ಮತ್ತು ದೀರ್ಘಕಾಲಿಕವಾದುದು. ಅಂತಿಮವಾಗಿ ದುರ್ಯೋಧನನ ಒಂದು ವಾಕ್ಯ ಭೀಷ್ಮಾಚಾರ್ಯರ ಹೃದಯದಲ್ಲಿ ಮೂಡಿಸಿದ ನೋವು ಅವರ ಜೀವನ ಪೂರ್ತಿ ಮಾಡಿದ ತ್ಯಾಗದ ಮೌಲ್ಯವನ್ನು ಪ್ರಶ್ನಿಸುವಂತೆಯೇ ಆಗಿತ್ತು. ಅದೇ ಮಹಾಭಾರತವನ್ನು ಕೇವಲ ಯುದ್ಧ ಕಥೆಯಾಗಿ ಅಲ್ಲದೆ ಮಾನವ ಮನಸ್ಸಿನ ಸಂಕೀರ್ಣತೆ ಮತ್ತು ನೈತಿಕ ಸಂಕಟಗಳ ಮಹಾಕಾವ್ಯವಾಗಿ ನಮ್ಮ ಮುಂದೆ ನಿಲ್ಲಿಸುತ್ತದೆ. ಈ ಘಟನೆಯನ್ನು ತತ್ವಶಾಸ್ತ್ರೀಯ ದೃಷ್ಟಿಯಿಂದ ನೋಡಿದಾಗ ಕರ್ತವ್ಯ ಮತ್ತು ಫಲಾಪೇಕ್ಷೆಯ ನಡುವಿನ ಗಾಢ ಘರ್ಷಣೆ ಸ್ಪಷ್ಟವಾಗುತ್ತದೆ. ಭೀಷ್ಮಾಚಾರ್ಯರು ಫಲದ ಕುರಿತು ಚಿಂತಿಸದೆ ತಮ್ಮ ಪ್ರತಿಜ್ಞೆ ಮತ್ತು ರಾಜಾಜ್ಞೆಯ ಬಂಧನದಲ್ಲಿದ್ದರೂ ಕರ್ತವ್ಯವನ್ನು ಶುದ್ಧವಾಗಿ ನಿರ್ವಹಿಸುತ್ತಾರೆ. ಅವರಿಗೆ ಜಯವಾಗಲಿ ಸೋಲಾಗಲಿ ತಮ್ಮ ಧರ್ಮದಲ್ಲಿ ಯಾವುದೇ ಚಲನೆಯಿಲ್ಲ. ದುರ್ಯೋಧನನ ಮನಸ್ಸು ಮಾತ್ರ ಫಲಾಪೇಕ್ಷೆಯಿಂದ ಕಲುಷಿತವಾಗಿದೆ. ರಾಜ್ಯ ಉಳಿಯಬೇಕೆಂಬ ಭಯ, ಅಧಿಕಾರ ಕೈ ತಪ್ಪಿಬಿಡಬಹುದೆಂಬ ಆತಂಕ ಅವನನ್ನು ಕಾಡುತ್ತಲೇ ಇರುತ್ತದೆ. ಈ ಆತಂಕವೇ ಅವನನ್ನು ತನ್ನದೇ ಸೇನಾಧಿಪತಿಯ ಮೇಲೆಯೂ ಸಂಶಯ ಪಡುವಂತೆ ಮಾಡುತ್ತದೆ. ಇಲ್ಲಿ ಕರ್ತವ್ಯನಿಷ್ಠೆಯ ಶಾಂತ ಮೌನ ಮತ್ತು ಫಲಾಪೇಕ್ಷೆಯ ಅಶಾಂತ ವಾಗ್ವಾದ ಎರಡರ ನಡುವಿನ ವ್ಯತ್ಯಾಸ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತದೆ. ದ್ವೈತ ತತ್ವದ ಬೆಳಕಿನಲ್ಲಿ ಈ ಸನ್ನಿವೇಶವನ್ನು ಅವಲೋಕಿಸಿದರೆ ಧರ್ಮ ಮತ್ತು ಅಧರ್ಮಗಳ ನಡುವಿನ ಭೇದ ಸಂಪೂರ್ಣವಾಗಿ ಪ್ರಕಟವಾಗುತ್ತದೆ. ದ್ವೈತದಲ್ಲಿ ಜೀವ ಮತ್ತು ಈಶ್ವರ ಭಿನ್ನರಾಗಿದ್ದು ಜೀವಿಗಳ ಸ್ವಭಾವವು ವಿಭಿನ್ನವಾಗಿರುತ್ತದೆ ಎಂಬ ತತ್ವವಿದೆ. ಈ ದೃಷ್ಟಿಯಲ್ಲಿ ಭೀಷ್ಮಾಚಾರ್ಯರು ಧರ್ಮಜೀವನ ಪ್ರತಿನಿಧಿ. ಅವರು ಯಾವ ಪಾಳೆಯಲ್ಲಿದ್ದರೂ ಅವರ ಅಂತರಂಗದ ಧರ್ಮಸ್ವರೂಪ ಅಚಲ. ದುರ್ಯೋಧನನು ಅಧರ್ಮದ ಪಥದಲ್ಲಿ ಸಾಗುವ ಜೀವ. ಅವನ ಮಾತುಗಳು, ಭಯ ಮತ್ತು ಅನುಮಾನಗಳು ಅವನ ಅಂತರಂಗದ ಅಸ್ಥಿರತೆಯನ್ನು ತೋರಿಸುತ್ತವೆ. ಭೀಷ್ಮರ ನೋವು ಇಲ್ಲಿ ಕೇವಲ ವೈಯಕ್ತಿಕ ವೇದನೆಯಲ್ಲ, ಅದು ದೈವಿಕ ಪರೀಕ್ಷೆಯ ರೂಪವನ್ನು ಪಡೆದುಕೊಳ್ಳುತ್ತದೆ. ಅಧರ್ಮ ಪಕ್ಷದಲ್ಲಿ ನಿಂತಿದ್ದರೂ ಅವರು ತಮ್ಮ ಧರ್ಮಸ್ವರೂಪವನ್ನು ಕಳೆದುಕೊಳ್ಳುವುದಿಲ್ಲ ಎಂಬುದೇ ದ್ವೈತ ತತ್ವದ ಗಾಢ ಸಂದೇಶ. ಅಧರ್ಮೀಯ ಅನುಮಾನವು ಧರ್ಮೀಯ ಮಹತ್ವವನ್ನು ಕುಗ್ಗಿಸಲಾರದು, ಅದು ಕೇವಲ ಅಧರ್ಮೀಯ ದುರ್ಬಲತೆಯನ್ನು ಬಹಿರಂಗಪಡಿಸುತ್ತದೆ. ಅದ್ವೈತ ದೃಷ್ಟಿಯಿಂದ ಈ ಸನ್ನಿವೇಶ ಇನ್ನೂ ಸೂಕ್ಷ್ಮ ಹಾಗೂ ಆಂತರಿಕವಾಗುತ್ತದೆ. ಯುದ್ಧ, ಸಂಶಯ, ಅವಮಾನ, ನೋವು ವ್ಯಾವಹಾರಿಕ ಸತ್ಯಗಳು, ಆದರೆ ಪರಮಾರ್ಥದ ದೃಷ್ಟಿಯಲ್ಲಿ ಅವು ಮಿಥ್ಯ, ಬ್ರಹ್ಮನ ಹೊರತು ಬೇರೆ ಯಾವುದೂ ನಿಜವಲ್ಲ. ಈ ಬೆಳಕಿನಲ್ಲಿ ಭೀಷ್ಮಾಚಾರ್ಯರ ನೋವು ದೇಹ ಮತ್ತು ಮನಸ್ಸಿನ ಮಟ್ಟದಲ್ಲಿ ನಿಜವಾದರೂ
ಆತ್ಮದ ಮಟ್ಟದಲ್ಲಿ ಅವರು ಅಸ್ಪರ್ಶಿತ ಸಾಕ್ಷಿಯಾಗಿಯೇ ಉಳಿಯುತ್ತಾರೆ. ದುರ್ಯೋಧನನ ಮಾತುಗಳು ಆತ್ಮವನ್ನು ತಲುಪಲಾರವು. ಅವು ಅಜ್ಞಾನದಿಂದ ಹುಟ್ಟಿದ ಅಲೆಗಳಂತೆ ಬಂದು ಹೋಗುತ್ತವೆ. ಈ ದೃಷ್ಟಿಯಲ್ಲಿ ಭೀಷ್ಮರು ಬಂಧನದಲ್ಲಿದ್ದರೂ ಒಳಗಡೆ ನಿರ್ಲಿಪ್ತರಾಗಿರುವ ಜ್ಞಾನಿಯಂತೆ ಕಾಣುತ್ತಾರೆ. ಲೋಕಧರ್ಮದ ಕಾರಣದಿಂದ ಯುದ್ಧದಲ್ಲಿ ಪಾಲ್ಗೊಂಡಿದ್ದರೂ ಅವರ ಆಂತರಿಕ ಸ್ವರೂಪ ಬ್ರಹ್ಮಜ್ಞಾನಕ್ಕೆ ಸಮೀಪದಲ್ಲಿದೆ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಈ ಘಟನೆಯ ನೋವು ಮಿಥ್ಯವಾಗುವುದಿಲ್ಲ. ಅದು ಯಥಾರ್ಥವೂ ಅರ್ಥಪೂರ್ಣವೂ ಆಗಿರುತ್ತದೆ. ಜೀವ, ಜಗತ್ತು ಮತ್ತು ಭಗವಂತ ಮತ್ತು ಪರಸ್ಪರ ಅವಿಭಾಜ್ಯ ಸಂಬಂಧ ಹೊಂದಿವೆ. ಭೀಷ್ಮಾಚಾರ್ಯರ ವೇದನೆ ನಿಜ, ಅವರ ಕರ್ತವ್ಯವೂ ನಿಜ. ಆದರೆ ಆ ನೋವು ಕೂಡ ಭಗವಂತನ ಸಂಕಲ್ಪದೊಳಗಿನ ಒಂದು ಅಂಶವೆಂದು ಈ ದರ್ಶನ ಹೇಳುತ್ತದೆ. ಭೀಷ್ಮರು ತಮ್ಮ ವೇದನೆಯನ್ನು ತಳ್ಳಿಹಾಕುವುದಿಲ್ಲ, ಅದನ್ನು ಸಹ ಭಗವಂತನ ಸೇವೆಯಾಗಿ ಸ್ವೀಕರಿಸುತ್ತಾರೆ. ದುರ್ಯೋಧನನ ಕುಹಕ, ಅವನ ಅನುಮಾನ. ಈ ದೃಷ್ಟಿಯಲ್ಲಿ ಭೀಷ್ಮರ ಮೌನ, ಸಹನೆ ಮತ್ತು ಧೈರ್ಯ ಭಕ್ತಿಯ ಅತ್ಯುನ್ನತ ರೂಪವಾಗಿ ಪ್ರಕಾಶಿಸುತ್ತದೆ. ಹೀಗಾಗಿ ದುರ್ಯೋಧನನ ಒಂದು ವಾಕ್ಯದಲ್ಲಿ ಮಹಾಭಾರತದ ಸಂಪೂರ್ಣ ತತ್ವಜಾಲವೇ ಅಡಗಿದೆ. ಅದು ಕೇವಲ ಭೀಷ್ಮರ ವ್ಯಕ್ತಿಗತ ನೋವನ್ನಷ್ಟೇ ಅಲ್ಲ, ಧರ್ಮವು ಅಧರ್ಮದ ಎದುರು ಮೌನವಾಗಿ ನಿಲ್ಲಬೇಕಾದ ಶಾಶ್ವತ ದುರಂತವನ್ನು ಪ್ರತಿಬಿಂಬಿಸುತ್ತದೆ. ಶಸ್ತ್ರಗಳ ಘರ್ಷಣೆಯಿಂದ ರಕ್ತ ಹರಿದ ಯುದ್ಧಕ್ಕಿಂತಲೂ ಮನಸ್ಸಿನೊಳಗೆ ನಡೆಯುವ ಈ ಸೂಕ್ಷ್ಮ ಯುದ್ಧವೇ ಮಹಾಭಾರತವನ್ನು ಕಾಲಾತೀತ ಮಹಾಕಾವ್ಯವನ್ನಾಗಿ ಮಾಡುತ್ತದೆ. ಇಲ್ಲಿ ಭೀಷ್ಮರ ಮೌನವು ದೌರ್ಬಲ್ಯವಲ್ಲ, ಅದು ಧರ್ಮದ ಗಂಭೀರ ಮೆರಗು. ದುರ್ಯೋಧನನ ಮಾತು ಶಬ್ದವಾಗಿಯೇ ಉಳಿಯುತ್ತದೆ, ಆದರೆ ಭೀಷ್ಮರ ಸಹನೆ ತತ್ವವಾಗಿ ಶಾಶ್ವತವಾಗುತ್ತದೆ. ಪೌರಾಣಿಕ ಕಾಲದಲ್ಲಿ ದೇವತೆಗಳ ಆಶೀರ್ವಾದದಿಂದ ಸ್ಥಾಪಿತವಾದ ಸತ್ಯಧಾರ ಎಂಬ ಮಹಾರಾಜ್ಯವಿತ್ತು. ಆ ರಾಜ್ಯದ ಹೃದಯ ಭಾಗದಲ್ಲಿ ಆಕಾಶಕ್ಕೆ ತಲುಪುವಂತೆ ಎತ್ತಿಸಿಕೊಂಡಿದ್ದ ಧರ್ಮಶಿಲೆ ಎಂಬ ಮಹಾಶಿಲಾಸ್ತಂಭವಿತ್ತು. ಜನರ ನಂಬಿಕೆಯಂತೆ ಅದು ಕೇವಲ ಕಲ್ಲಲ್ಲ, ಧರ್ಮದ ಜೀವಂತ ಪ್ರತೀಕ. ಆ ಶಿಲೆಯ ನೆರಳಲ್ಲಿ ನಿಂತವನು ಯುದ್ಧಕ್ಕೆ ಹೊರಡುವ ಮುನ್ನವೇ ತನ್ನ ಅಂತರಂಗದ ನಿಜಸ್ವರೂಪವನ್ನು ಅರಿತುಕೊಳ್ಳಬೇಕೆಂಬ ಪರಂಪರೆ ಇದ್ದಿತು. ಧರ್ಮಶಿಲೆ ಮೌನವಾಗಿ ನಿಂತಿದ್ದರೂ ಮನುಷ್ಯರ ಮನಸ್ಸಿನ ಕಂಪನಗಳನ್ನು ಅದು ಪ್ರತಿಬಿಂಬಿಸುತ್ತಿತ್ತಂತೆ. ಸತ್ಯಧಾರಾದ ರಾಜನಾಗಿದ್ದ ವಿಜಯಕೇತು ಅಪಾರ ಶಕ್ತಿಯನ್ನು ಹೊಂದಿದ್ದರೂ ಅವನ ಮನಸ್ಸು ಸದಾ ಅಶಾಂತಿಯಿಂದ ತುಂಬಿಕೊಂಡಿತ್ತು. ಶತ್ರುಗಳಿಗಿಂತಲೂ ತನ್ನವರ ಮೇಲೆಯೇ ಅವನಿಗೆ ಹೆಚ್ಚು ಅನುಮಾನ. ಅಧಿಕಾರ ಉಳಿಯಬೇಕೆಂಬ ಭಯವೇ ಅವನ ಚಿಂತನೆಯ ಕೇಂದ್ರ. ಅವನ ಸೇನೆಯನ್ನು ಮುನ್ನಡೆಸುತ್ತಿದ್ದವನು ಧರ್ಮವೀರ ಎಂಬ ವೃದ್ಧ ಯೋಧ. ಧರ್ಮವೀರನು ಶೌರ್ಯಕ್ಕಿಂತಲೂ ತ್ಯಾಗಕ್ಕೆ ಪ್ರಸಿದ್ಧ. ಯೌವನದಲ್ಲಿ ತಂದೆಯ ವಚನವನ್ನು ಪಾಲಿಸಲು ರಾಜಯ ಸಹವನ್ನೇ ತ್ಯಜಿಸಿದ್ದ ಅವನು ಜೀವನ ಪೂರ್ತಿ ಪ್ರತಿಜ್ಞೆ ಮತ್ತು ನಿಷ್ಠೆಯನ್ನು ತನ್ನ ಉಸಿರಿನಂತೆ ಕಾಪಾಡಿಕೊಂಡಿದ್ದ. ಮಹಾಯುದ್ಧದ ದಿನ ಸಮೀಪಿಸಿದಾಗ ರಾಜನು ಸಭೆಯಲ್ಲಿ ನಿಂತು ಸೇನಾಧಿಪತಿಗಳಿಗೆ ಆದೇಶ ನೀಡಿದನು. ಧರ್ಮಶಿಲೆಯ ಸುತ್ತಲೂ ಎಲ್ಲರೂ ಕಾವಲು ನಿಲ್ಲಿ, ಧರ್ಮವೀರನನ್ನು ಕಾಪಾಡಬೇಕು. ವಯಸ್ಸಾಗಿದೆ, ಯುದ್ಧದ ಹೊರೆ ಅವರಿಗೆ ಹೆಚ್ಚು ಆಗಬಾರದು. ಸಭೆಯೊಳಗೆ ಕ್ಷಣಕಾಲ ಮೌನ ಆವರಿಸಿತು. ಆ ಮಾತು ಕಾಳಜಿಯಂತೆ ಕಂಡರೂ ಅದರೊಳಗೆ ಅವಿಶ್ವಾಸದ ಕಡುಬಸಿರು ಅಡಗಿತ್ತು. ಧರ್ಮವೀರನು ಆ ಮಾತನ್ನು ಕೇಳಿದಾಗ ಏನೂ ಹೇಳಲಿಲ್ಲ. ಅವನು ಧರ್ಮಶಿಲೆಯ ನೆರಳಲ್ಲಿ ನಿಂತು ಕಣ್ಣುಗಳನ್ನು ಮುಚ್ಚಿಕೊಂಡನು. ಅವನ ಹೃದಯದಲ್ಲಿ ನೋವೊಂದು ಕ್ಷಣ ಹೊಮ್ಮಿತು. ತಾನು ಜೀವನ ಪೂರ್ತಿ ಪಾಲಿಸಿದ ಧರ್ಮವೇ ಸಂಶಯದ ನೋಟಕ್ಕೆ ಒಳಗಾದಂತಾಯಿತು. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ನಾನು ಯಾರಿಗಾಗಿ ನಿಂತಿದ್ದೇನೆ? ರಾಜನಿಗೋ, ಧರ್ಮಕ್ಕೋ? ಉತ್ತರ ಅವನ ಆತ್ಮಸಾಕ್ಷಿಯಿಂದಲೇ ಬಂತು. ನೀನು ಫಲಕ್ಕಾಗಿ ಅಲ್ಲ, ಕರ್ತವ್ಯಕ್ಕಾಗಿ ನಿಂತಿದ್ದೀಯಾ. ಆ ಉತ್ತರವೇ ಅವನಿಗೆ ಶಾಂತಿಯನ್ನು ನೀಡಿತು. ಯುದ್ಧ ಆರಂಭವಾದಾಗ ಧರ್ಮವೀರನು ಅಪ್ರತಿಮ ಶೌರ್ಯವನ್ನು ಪ್ರದರ್ಶಿಸಿದನು. ಆದರೆ ಅವನ ಅಸ್ತ್ರಪ್ರಯೋಗದಲ್ಲಿ ಕ್ರೂರತೆ ಇರಲಿಲ್ಲ. ಸಂಯಮ ಮತ್ತು ಮಿತಿಯೇ ಅದರ ಲಕ್ಷಣ. ಅವನು ಗೆಲುವಿನ ಘೋಷಣೆಗಾಗಿ ಹೋರಾಡಲಿಲ್ಲ,
ತನ್ನ ಪ್ರತಿಜ್ಞೆಯ ಭಾರವನ್ನು ಹೊತ್ತುಕೊಂಡು ಹೋರಾಡಿದನು. ಇತ್ತ ವಿಜಯಕೇತು ಕೋಟೆಯೊಳಗೆ ಕುಳಿತು ಫಲದ ಲೆಕ್ಕಾಚಾರದಲ್ಲೇ ಮುಳುಗಿದ್ದನು. ಯಾವ ಕ್ಷಣದಲ್ಲಿ ಏನು ಕಳೆದುಕೊಳ್ಳಬೇಕೋ ಎಂಬ ಭಯ ಅವನನ್ನು ನಿದ್ರಿಸದಂತೆ ಮಾಡಿತು. ಯುದ್ಧಭೂಮಿಯಲ್ಲಿ ಶಸ್ತ್ರಗಳ ಘರ್ಷಣೆ ನಡೆದರೂ ಅವನ ಮನಸ್ಸಿನೊಳಗೆ ನಡೆಯುತ್ತಿದ್ದ ಯುದ್ಧ ಅದಕ್ಕಿಂತಲೂ ಭೀಕರವಾಗಿತ್ತು. ಕೊನೆಗೆ ಯುದ್ಧ ಮುಗಿದಾಗ ಸತ್ಯಧಾರ ರಾಜ್ಯ ಉಳಿಯಲಿಲ್ಲ. ಆದರೆ ಧರ್ಮಶಿಲೆ ಮಾತ್ರ ಅಚಲವಾಗಿ ನಿಂತಿತ್ತು. ಜನರು ಕೇಳಿದರು, ಯಾರು ಸೋತರು, ಯಾರು ಗೆದ್ದರು? ಮುನಿಗಳು ಉತ್ತರಿಸಿದರು, ರಾಜನು ರಾಜ್ಯವನ್ನು ಕಳೆದುಕೊಂಡನು, ಆದರೆ ಧರ್ಮವೀರನು ಧರ್ಮವನ್ನು ಕಳೆದುಕೊಳ್ಳಲಿಲ್ಲ. ಲೋಕದ ದೃಷ್ಟಿಯಲ್ಲಿ ಸೋಲು ಕಂಡರೂ ತತ್ವದ ದೃಷ್ಟಿಯಲ್ಲಿ ಧರ್ಮವೇ ಜಯಶೀಲವಾಯಿತು. ಧರ್ಮವೀರನು ಯುದ್ಧಭೂಮಿಯನ್ನು ಮೌನವಾಗಿ ತೊರೆದು ಹೋದನು. ಅವನ ಹಿಂದೆ ಜಯಘೋಷವಿರಲಿಲ್ಲ, ಆದರೆ ಅವನೊಂದಿಗೆ ಧರ್ಮಶಿಲೆಯ ನೆರಳು ಸಾಗುತ್ತಿತ್ತು ಎನ್ನುವ ನಂಬಿಕೆ ಜನರಲ್ಲಿ ಉಳಿಯಿತು. ಈ ಪೌರಾಣಿಕ ಕಥೆ ನಮ್ಮ ಜೀವನಕ್ಕೆ ಆಳವಾದ ಸಂದೇಶವನ್ನು ನೀಡುತ್ತದೆ. ನಾವು ಅನೇಕ ಬಾರಿ ವಿಜಯಕೇತುವಿನಂತೆ ಫಲದ ಭಯದಲ್ಲಿ ಬದುಕುತ್ತೇವೆ. ನಮ್ಮ ಹತ್ತಿರದವರ ನಿಷ್ಠೆಯ ಮೇಲೆಯೂ ಅನುಮಾನ ಪಡುತ್ತೇವೆ. ಅಧಿಕಾರ, ಸ್ಥಾನ ಮತ್ತು ಲಾಭ ನಮ್ಮ ಮನಸ್ಸನ್ನು ಅಶಾಂತಗೊಳಿಸುತ್ತವೆ. ಆದರೆ ಧರ್ಮವೀರನ ಜೀವನ ನಮಗೆ ಕಲಿಸುವುದು ಫಲದ ಬಗ್ಗೆ ಅತಿಯಾದ ಚಿಂತೆಯನ್ನು ಬಿಟ್ಟು ಕರ್ತವ್ಯವನ್ನು ಶುದ್ಧ ಮನಸ್ಸಿನಿಂದ ಪಾಲಿಸುವುದೇ ಶಾಂತಿಯ ಮಾರ್ಗ. ಮಾನ್ಯತೆ ಸಿಗದಿದ್ದರೂ, ನಂಬಿಕೆ ಪ್ರಶ್ನಿಸಲ್ಪಟ್ಟರೂ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯಬಾರದು. ಈ ಕಥೆಯ ತತ್ವಾರ್ಥವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಎಂದರೆ ದ್ವೈತದ ದೃಷ್ಟಿಯಿಂದ ಧರ್ಮ ಮತ್ತು ಅಧರ್ಮವನ್ನು ಸ್ಪಷ್ಟವಾಗಿ ಗುರುತಿಸುವುದು, ಅದ್ವೈತದ ದೃಷ್ಟಿಯಿಂದ ಬರುವ ಅವಮಾನ ಮತ್ತು ನೋವನ್ನು ಸಾಕ್ಷಿಯಾಗಿ ನೋಡುವ ಮನೋಭಾವ ಬೆಳೆಸುವುದು, ಮತ್ತು ವಿಶಿಷ್ಟಾದ್ವೈತದ ದೃಷ್ಟಿಯಿಂದ ಜೀವನದ ಪ್ರತಿಯೊಂದು ಅನುಭವವನ್ನು ಭಗವಂತನ ಸಂಕಲ್ಪವೆಂದು ಸ್ವೀಕರಿಸುವುದು. ನೋವು ನಿಜವಾದರೂ ಅದನ್ನು ಸೇವೆಯಾಗಿ ಪರಿವರ್ತಿಸಬಹುದೆಂಬ ಅರಿವು ಇಲ್ಲಿ ಹುಟ್ಟುತ್ತದೆ. ಅಂತಿಮವಾಗಿ ಈ ಕಥೆ ಹೇಳುವುದು, ಜಯಘೋಷಗಳು ಕ್ಷಣಿಕ, ಆದರೆ ಧರ್ಮ ಶಾಶ್ವತ. ಲೋಕದ ದೃಷ್ಟಿಯಲ್ಲಿ ನಾವು ಸೋತರೂ ನಮ್ಮ ಅಂತರಂಗದ ಧರ್ಮವನ್ನು ಕಳೆದುಕೊಳ್ಳದಿದ್ದರೆ ನಾವು ನಿಜವಾದ ಅರ್ಥದಲ್ಲಿ ಜಯಶೀಲರು. ಧರ್ಮಶಿಲೆಯ ನೆರಳಲ್ಲಿ ನಿಂತಂತೆ ಬದುಕುವುದು ಎಂದರೆ ಹೊರಗಿನ ಫಲಾಪೇಕ್ಷೆಯ ಗದ್ದಲದ ನಡುವೆ ಒಳಗಿನ ಶಾಂತಿಯನ್ನು ಕಾಪಾಡಿಕೊಂಡು ನಡೆಯುವುದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.